ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ವೀಣಾ ಮಹೇಂದ್ರ ವ್ಲಾಗ್ಸ್. ಈ ಥರ ರವರವೆಯಾಗಿರುವ ಅಥವಾ ಮರಳಾಗಿರುವ ತುಪ್ಪ ಮಾಡೋದು ಹೇಗೆ ಅಂತ ಅನ್ಕೋತಾ ಇದ್ದೀರಾ? ನಾನಿವತ್ತು ನಿಮಗೆ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಟಿಪ್ಸ್ ಸಮೇತ ಬೆಣ್ಣೆ ತಂದು ಮನೆಯಲ್ಲಿ ಹೇಗೆ ಕಾಯಿಸೋದು ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಒಂದು ಅರ್ಧ kg ನಂದಿನಿ ಬೆಣ್ಣೆನ ತರಿಸ್ಕೊಂಡಿದ್ದೀನಿ. ನಾವು ಮನೇಲಿ ಹಾಲು ಕಾಯಿಸಿ ಎಪ್ಪೆಲ್ಲ ತೆಗೆದಿರ್ತೀವಲ್ಲ, ಅದರಲ್ಲಿ ಬೆಣ್ಣೆ ಕಾಯಿಸ್ಕೊತೀವಲ್ಲ, ಹಾಗಾದರೂ ಸರಿ, ಅಥವಾ ಈ ಥರ ಅಂಗಡಿಯಿಂದ ಬೆಣ್ಣೆ ರೆಡಿಮೇಡ್ ತಂದು ಮಾಡಿದ್ರೂ ಸರಿ, ಎರಡನ್ನೂ ಒಂದು ಅಥವಾ ಎರಡು ಸತಿ ನೀರಲ್ಲಿ ತೊಳ್ಕೊಬೇಕಾಗತ್ತೆ. ನಾನು ಕೂಡ ಹಾಗೆ ಅಂದರೆ ತೊಳಿಬೇಕು ಅಂದರೆ ಸುಮ್ಮನೆ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಅದನ್ನು ಒಂದು ಸತಿ ಸುಮ್ಮನೆ ನೀರು ಮೇಲೆ ಸುರಿದು ತೆಗೆದಿಟ್ಕೋಬೇಕಾಗತ್ತೆ. ಅಂದರೆ ಕಿವುಚಿ ಎಲ್ಲ ತೊಳೆಯೋ ಅವಶ್ಯಕತೆ ಇಲ್ಲ. ಮತ್ತು ಒಂದು ಅಗಲವಾಗಿರೋ ಪಾತ್ರೆ ತೊಗೊಂಡ್ರೆ ಒಳ್ಳೆಯದು. ಅಂದರೆ ಇವಾಗ ನಾನು ಕಾಯಿಸ್ತಾ ಇರೋದು ಅರ್ಧ kg ಅಷ್ಟೇ, ಸೊ ಅದಕ್ಕಿಂತ ಒಂದು ಸ್ವಲ್ಪ ದೊಡ್ಡ ಪಾತ್ರೆ ತೊಗೊಂಡ್ರೆ ಸಾಕು. ನಾನಿವತ್ತು ಕುಕ್ಕರ್ ಪ್ಯಾನ್ನ ಯೂಸ್ ಮಾಡಿಕೊಂಡು ಬೆಣ್ಣೆ ಮಾಡ್ತಾಯಿದ್ದೀನಿ. ಅದಕ್ಕೂ ಮುಂಚೆ ಒಂದು 1/4 ಚಮಚ ಆಗುವಷ್ಟು ಮೆಂತ್ಯನ ಹುರಿದಿಟ್ಕೊತಾ ಇದ್ದೀನಿ. ಏನಕ್ಕೆ ಅಂತ ಆಮೇಲೆ ಹೋಗ್ತಾ ಹೇಳ್ತೀನಿ. ನೋಡಿ, ಈ ಥರ ಲೋ ಫ್ಲೇಮಲ್ಲಿ ಉರಿ ಇಟ್ಕೊಂಡು ಪ್ಯಾನ್ ಇಟ್ಕೊಂಡು ಅದಕ್ಕೆ ತೊಳೆದಿಟ್ಕೊಂಡಿರುವ ಈ ಬೆಣ್ಣೆನ ಇಟ್ಬಿಟ್ಟು ಕರಗಿಸ್ಕೊತಾ ಇದ್ದೀನಿ. ಅಂದರೆ ಯಾವಾಗಲೂ ಲೋ ಫ್ಲೇಮ್ ಇಟ್ಟರೆ ಒಳ್ಳೆಯದು. ಹಾಗಾಗಿ ಬೆಣ್ಣೆನ ನಾನು ಕೂಡ ಇಲ್ಲಿ ಲೋ ಫ್ಲೇಮಲ್ಲಿ ಕರಗಿಸ್ಕೊತಾ ಇದ್ದೀನಿ. ಮಾರ್ಕೆಟಲ್ಲಿ ಸಿಗೋ ತುಪ್ಪಕ್ಕಿಂತ ಈ ಥರ ಬೆಣ್ಣೆ ತಂದು ಮನೆಯಲ್ಲಿ ಕಾಯಿಸ್ಕೊಂಡು ತುಪ್ಪ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಸುವಾಸನೆ ಇರುತ್ತೆ, ಮತ್ತು ರವೆಯಾಗಿ ಬರುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ. ನೋಡಿ, ನೀವು ನೋಡ್ತಾ ಇರ್ಬೋದು ಯಾವ ಥರ ನೊರೆ ಇದೆ. ಸೊ ಹಾಗಾಗಿ ನಾನು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಲೋ ಫ್ಲೇಮಲ್ಲೇ ಇದನ್ನು ಕಾಯಿಸ್ಕೊತಾ ಹೋಗಬೇಕು. ಹೀಗೆ ಸುಮಾರು ಅರ್ಧ ಕಾಯ್ದಿದೆ ಇದು. ಅಂದರೆ ಒಂದು 7-8 ನಿಮಿಷ ಆಗಿರಬಹುದು ತುಪ್ಪ ಕಾಯಿಸಕ್ಕೆ ಶುರು ಮಾಡಿ. ಈಗ ನಾನು ಹುರಿದಿಟ್ಕೊಂಡಿದ್ನಲ್ಲ ಮೆಂತ್ಯ ಕಾಳನ್ನು ಕೂಡ ಸೇರಿಸ್ಕೊಂಡು ಅದನ್ನು ಇದರಲ್ಲಿ ಕುದಿಯೋಕ್ಕೆ ಬಿಟ್ಬಿಡಬೇಕು. ನೋಡಿ, ಈ ಥರ ನೊರೆ ಸ್ವಲ್ಪನೇ ಹೋಗ್ತಾ ಇದೆ. ನೀವು ಈ ಟೈಮಲ್ಲಿ ಏಲಕ್ಕಿ ಕೂಡ ಸೇರಿಸ್ಕೋಬೋದು. 1 ಅಥವಾ 2 ಏಲಕ್ಕಿ ಸಾಕಾಗುತ್ತೆ ಒಂದು ಅರ್ಧ kg ಬೆಣ್ಣೆಗೆ. ನೀವು ಬೇಕಾದರೆ ಸೇರಿಸ್ಕೋಬೋದು, ನಾನಿಲ್ಲಿ ಹಾಕಿಲ್ಲ. ಹಾಗೆಯೇ ತುಪ್ಪ ಕಾಯಿಸೋವಾಗ ಯಾವುದಾದ್ರೂ ಎಲೆಗಳನ್ನ ಸೇರಿಸ್ತಾರೆ. ಅಂದರೆ ವೀಳ್ಯದ ಎಲೆ ಇರ್ಬೋದು, ಅಥವಾ ಕರಿಬೇವು, ಅಥವಾ ನುಗ್ಗೆ ಸೊಪ್ಪು ಯಾವುದಾದ್ರೂ ಬಳಸ್ಬೋದು. ವೀಳ್ಯದ ಎಲೆ ಹಾಕಿದ್ರೆ ಒಂಥರ ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ. ಮನೇಲಿ ವೀಳ್ಯದೆಲೆ ಇಲ್ದಿದ್ದರಿಂದ ಇವತ್ತು ನಾನು ಕರಿಬೇವು 1-2 ಎಸಳು ಹಾಕಿ ತುಪ್ಪ ಕಾಯಿಸ್ಕೊತಾ ಇದ್ದೀನಿ. ನೋಡಿ, ಎಷ್ಟು ನೊರೆ ಎಲ್ಲ ತುಂಬಾ ಕಮ್ಮಿ ಆಯಿತು. ಈ ಟೈಮಲ್ಲಿ ನಾನು ಸ್ವಲ್ಪ ತೊಳೆದಿಟ್ಕೊಂಡಿರುವ ಕರಿಬೇವು ಕೂಡ ಸೇರಿಸ್ಕೊಂಡು ಕಾಯಿಸ್ಕೋಬೇಕು. ಇನ್ನೇನೊಂದು 3/4 ಆಗಿದೆ ಅನ್ನೋಷ್ಟೊತ್ತಿಗೆ ಈ ಥರ ನಾನು ಹೇಳ್ದಂಗೆ ವೀಳ್ಯದೆಲೆ ಅಥವಾ ಕರಿಬೇವು ಅಥವಾ ನುಗ್ಗೆ ಸೊಪ್ಪು ಯಾವುದಾದ್ರೂ ಸೇರಿಸ್ಕೋಬೋದು. ಹಾಗೆಯೇ ಇದನ್ನು ಮತ್ತೆ ಕಾಯಿಸ್ತಾ ಹೋಗಬೇಕು. ಇನ್ನೂ ಸ್ವಲ್ಪ ನೊರೆ ಇರೋದ್ರಿಂದ ಚೆನ್ನಾಗಿ ಕಾಯಿಲಿ. ಈ ತುಪ್ಪನ ಟೇಸ್ಟ್ಗೋಸ್ಕರ ಮಾತ್ರ ತಿನ್ನೋದಲ್ಲ, ಇದು ಆರೋಗ್ಯಕ್ಕೂ ಒಳ್ಳೆಯದು ಅಂತ ಹೇಳ್ತಾರೆ. ಆರೋಗ್ಯಕ್ಕೆ ಒಳ್ಳೆಯದು ಅಂದ ಮಾತ್ರಕ್ಕೆ ನಾವು ಹೆಚ್ಚಾಗಿ ತಿನ್ಬಿಡ್ತೀವಲ್ವ. ಆ ಥರ ಮಾಡಿದಿರ ಬ್ಯಾಲೆನ್ಸ್ಡಾಗಿ 1 ಅಥವಾ 2 ಸ್ಪೂನು ದಿನಕ್ಕೆ ತಿನ್ನೋದ್ರಿಂದ ತೊಂದರೆ ಆಗದೇ ಇರಬಹುದು. ಎಸ್ಪೆಷಲಿ ಬಿಸಿ ಅನ್ನ ಸಾಂಬಾರು ಊಟ ಮಾಡುವಾಗ 1 ಸ್ಪೂನು ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ಉಪ್ಪಿನಕಾಯಿ ಇಟ್ಕೊಂಡು ತಿನ್ನೋದ್ರಲ್ಲಿ ಮಜಾನೇ ಬೇರೆ ಅಲ್ವಾ. ತುಪ್ಪದಲ್ಲಿ ಉತ್ತಮ ಕೊಬ್ಬು ದೇಹಕ್ಕೆ ಶಕ್ತಿಯನ್ನು ನೀಡಲು ಸಹಾಯ ಮಾಡುತ್ತೆ. ಮತ್ತು ಇದರಲ್ಲಿ ಕೊಬ್ಬಿನಲ್ಲಿ ಕರಗುವ ವಿಟಮಿನ್ಗಳಾದ A, D, E ಮತ್ತು K ಇರುತ್ತೆ. ಇದು ಚರ್ಮ, ಕೂದಲು ಮತ್ತು ಕಣ್ಣಿನ ಆರೋಗ್ಯಕ್ಕೆ ಸಹಾಯಕವಾಗಬಹುದು. ಮಿತ ಪ್ರಮಾಣದಲ್ಲಿ ತುಪ್ಪ ಸೇವಿಸುವುದರಿಂದ ಜೀರ್ಣಕ್ರಿಯೆಗೆ ನೆರವಾಗಬಹುದು. ಮತ್ತು ಕೆಲವರಿಗೆ ಮಲಬದ್ಧತೆ ಸಮಸ್ಯೆ ಇರುತ್ತಲ್ಲ, ಅದು ಕಡಿಮೆ ಆಗೋದಕ್ಕೆ ಸಹಾಯ ಮಾಡ್ಬೋದು.
ಹಾಗೆಯೇ ಒಮೆಗಾ 3 ಮತ್ತು ಇತರೆ ಕೊಬ್ಬಿನ ಅಂಶಗಳು ಮೆದುಳಿನ ಆರೋಗ್ಯಕ್ಕೂ ಕೂಡ ಸಹಾಯ ಮಾಡ್ಬೋದು. ನೋಡಿ, ಸಾಕಷ್ಟು ತುಪ್ಪ ಕಾದಿದೆ, ನೊರೆ ಕೂಡ ಹೋಗಿದೆ. ಈ ಟೈಮಲ್ಲಿ ಒಂದು ಚಿಟಿಕೆ ಅರಿಶಿನ ಕೂಡ ಹಾಕೋತಾ ಇದ್ದೀನಿ. ಈ ತುಪ್ಪದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಗಳು ದೇಹ ನಿರೋಧಕ ಶಕ್ತಿಯನ್ನು ಬೆಂಬಲಿಸಬಹುದು. ಈ ತುಪ್ಪನ ನೋಡಿದ್ರೆ ನನಗೆ ಅಮ್ಮ ಮಾಡ್ತಿದ್ದ ತುಪ್ಪ ನಾವು ಚಿಕ್ಕ ಹುಡುಗರಾಗಿದ್ದಾಗ ನೆನಪಿಗೆ ಬರುತ್ತೆ. ಈ ಥರನೇ ಕಾಯಿಸ್ಬಿಟ್ಟು ಸೋಸಿ ಸಣ್ಣ ಜಾಡಿಗೆ ಹಾಕಿಡ್ತಾಯಿದ್ರು. ಆಗ ನಾನು ಬೆರಳಲ್ಲೇ ಅದನ್ನು ಎತ್ಕೊಂಡು ತಿಂದಿದ್ದ ನೆನಪು ಈಗಲೂ ಕೂಡ ಬರುತ್ತೆ. ಈ ಟೈಮಲ್ಲಿ ನೋಡಿ, ಒಂದು 3 ಕಾಳು ಕಲ್ಲುಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ. ಇದು ಒಂಥರ ಟೇಸ್ಟ್ಗೋಸ್ಕರ. ಈ ಕಲ್ಲುಪ್ಪು ಕರಗೋ ಅಷ್ಟೊತ್ತಿಗೆ ಸ್ವಲ್ಪನೇ ತಿರುಗಿಕೊಂಡು ಮತ್ತು ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ಈಗ ತುಪ್ಪ ಆಲ್ಮೋಸ್ಟ್ ರೆಡಿ ಆಗಿದೆ. ಇದು ಕೆಲವು ಮನೆಗಳಲ್ಲಿ ಇಡ್ಲಿ ಮಾಡೋವಾಗ ಆ ಇಡ್ಲಿ ಪ್ಲೇಟ್ಸ್ಗೂ ಕೂಡ ತುಪ್ಪ ಸವರ್ತಾರೆ, ಮತ್ತು ದೋಸೆ ಕೂಡ ತುಪ್ಪದಲ್ಲೇ ಮಾಡ್ಕೋತಾರೆ, ಮತ್ತು ಚಪಾತಿಗೆ ಇರಲೇಬೇಕು, ಅಥವಾ ಚಪಾತಿ ಮೇಲೆ ಅದನ್ನು ತುಪ್ಪ ಹಚ್ಚಿ ರೋಲ್ ಮಾಡ್ಕೊಂಡು ಕೂಡ ತಿನ್ನೋರಿದ್ದಾರೆ. ಮತ್ತು ಅನ್ನ ಸಾಂಬಾರಿಗೆ ನಾನು ಆಗಲೇ ಹೇಳಿದೆ ಎಷ್ಟು ಟೇಸ್ಟ್ ಕೊಡುತ್ತೆ ಅಂತ. ಒಟ್ಟಿನಲ್ಲಿ ತುಪ್ಪ ಇಷ್ಟಪಡ್ದಿರೋರು ಇಲ್ಲವೇ ಇಲ್ಲ ಅಂತ ಅನ್ಬಹುದು. ಕಾಯಿಸಿದ ತುಪ್ಪನ ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟಿದ್ದೆ. ಮತ್ತು ಅದು ತಣ್ಣಗಾದ್ಮೇಲೆ ಒಂದು ಸ್ಟೀಲ್ ಡಬ್ಬಿ ತೊಗೊಂಡು ಅದನ್ನು ಫಿಲ್ಟ್ರ್ನಲ್ಲಿ ಸೋಸ್ಕೋತಾ ಇದ್ದೀನಿ. ನೋಡಿ, ಈಗ ಈ ತುಪ್ಪ ಕನ್ಸಿಸ್ಟೆನ್ಸಿ ಒಂಥರ ನೀರಾಗಿರುತ್ತೆ. ನಾವು ಕಾಯಿಸಿದ ತಕ್ಷಣ ಇದೇ ಥರ ಇರುತ್ತೆ. ಮತ್ತು ನೆಕ್ಸ್ಟ್ ಡೇ ಹೇಗಿರುತ್ತೆ ಅಂತ ತೋರಿಸ್ತೀನಿ ಮುಂದೆ. ನೋಡ್ತಾ ಇರ್ಬೋದು, ನೀರಾಗಿ ಕಾಣಿಸ್ತಾ ಇದೆ ನಿಮಗೆ ಅಲ್ವಾ. ಸೊ ಇದನ್ನು ಡಬ್ಬಿನ ಮುಚ್ಚಿಟ್ಬಿಟ್ಟು ಮಾರನೇ ದಿವಸ ತೆಗೆದು ನೋಡಿದ್ರೆ ಯಾವ ಥರ ಇರುತ್ತೆ ನೋಡಿ ಎಷ್ಟು ರವಿಯಾಗಿ ಬಂದಿದೆ ಅಂತ. ಈಗ ತೆಗೆದು ತೋರಿಸ್ತೀನಿ. ತುಂಬಾ ರವಿಯಾಗಿ ಬಂದಿದೆ. ಸ್ಮೆಲ್ಲು ಕೂಡ ಎಷ್ಟು ಚೆನ್ನಾಗಿದೆ. ಹಾಗಾಗಿ ನೀವು ಒಂದ್ಸತಿ ಈ ಥರ ಬೆಣ್ಣೆ ತಂದು ಅಥವಾ ಕೆನೆ ತೆಗೆದಿಟ್ಟು ಒಂದು 10 ದಿವಸ 15 ದಿವಸಕ್ಕೆ ಒಂದ್ಸತಿ ಈ ಥರ ತುಪ್ಪ ಮಾಡಿಕೊಂಡು ತಿನ್ನೋದ್ರಿಂದ ತುಂಬಾ ಘಮ ಅಂತ ಇರುತ್ತೆ, ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಹಾಗೆ ರವಿಯಾಗಿ ಕೂಡ ಇರುತ್ತೆ. ಯಾರಾದರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದಿರೋ ನೋಡ್ತಿರೋರು ಪ್ಲೀಸ್ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.